ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಮ್ಮ ಬೆಂಗಳೂರು ಬುಲ್ಸ್ PKL ಸೀಸನ್ 12ರಲ್ಲಿ ಟಾಪ್ 4 ಫಿನಿಷನ್ನು ಮಾಡಿದ್ದು, ಇನ್ನು ನಮಗೆ ಟ್ರಾಫಿಯನ್ನು ಗೆಲ್ಲಲು 4 ಮೆಟ್ಟಿಲಷ್ಟೇ ಬಾಕಿ ಇದೆ. ಮತ್ತು ಇದೇ ಭಾನುವಾರ 26 ಅಕ್ಟೋಬರ್ಗೆ ನಮ್ಮ ಬೆಂಗಳೂರು ಬುಲ್ಸ್ಲಿ ತೆಲುಗು ಟೈಟನ್ಸ್ ಅವರ ಮುಂದೆ ಮಿನಿ ಕ್ವಾಲಿಫೈರನ್ನು ಆಡಲಿದ್ದು, ಈ ಪಂದ್ಯವನ್ನು ನಾವು ಗೆಲ್ಲೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಈ ಪಂದ್ಯವನ್ನು ನಾವೇನಾದರೂ ಗೆದ್ದರೆ ನಾವಿಲ್ಲಿ ಎಲಿಮಿನೇಟರ್ 3ಗೆ ಹೋಗುತ್ತೇವೆ. ಅದೇ ನಾವೇನಾದರೂ ಈ ಪಂದ್ಯವನ್ನು ಸೋತರೆ ನಾವಿಲ್ಲಿ ಎಲಿಮಿನೇಟರ್ 2 ಅನ್ನು ಆಡಬೇಕಾಗಿದ್ದು, ಆನಂತರ ನಾವಿಲ್ಲಿ 5 ಪಂದ್ಯವನ್ನು ಕಂಟಿನ್ಯೂಸ್ ಆಗಿ ಗೆಲ್ಲಬೇಕು. ಹಾಗಾಗಿ ನಾವು ತೆಲುಗು ಟೈಟನ್ಸ್ ಅವರನ್ನು ಸೋಲಿಸಿದರೆ ನಮಗೆ ಕೇವಲ 4 ಪಂದ್ಯವನ್ನಷ್ಟೇ ಆಡಲಿದ್ದು ನಮಗೆ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಮತ್ತು ಈ ಬಾರಿಯ PKL ಈಗಾಗಲೇ ನಾವು ತೆಲುಗು ಟೈಟನ್ಸ್ ಅನ್ನು 1 ಬಾರಿ ಸೋಲಿಸಿದ್ದು, ನಮಗೆ ಇವರ ಮೇಲೆ ಕಾನ್ಫಿಡೆನ್ಸ್ ಅಂತ ತುಂಬಾ ಹೈ ಇರುತ್ತೆ. ಯಾಕೆಂದರೆ ಬೆಂಗಳೂರು ಬುಲ್ಸ್ ಅವರು ಆಡಿರೋ ಕೊನೆಯ 3 ಪಂದ್ಯಗಳಲ್ಲಿ ಗೆದ್ದಿದ್ದು, ಇನ್ನೊಂದು ಕಡೆ ತೆಲುಗು ಟೈಟನ್ಸ್ ಅವರು ತನ್ನ ಕೊನೆಯ ಪಂದ್ಯವನ್ನು ಬೆಂಗಾಲ್ ವಾರಿಯರ್ಸ್ ಅವರು ಮುಂದೆ ಸೋತಿದ್ದಾರೆ. ಹಾಗಾಗಿ ಕ್ವಾಲಿಫೈರ್ 1ಗೆ ನಮ್ಮ ಬುಲ್ಸಿನ ಆಟಗಾರ ಕಾನ್ಫಿಡೆನ್ಸ್ ತುಂಬಾ ಹೈ ಇರುತ್ತೆ. ಮತ್ತು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತೆಲುಗು ಟೈಟನ್ಸ್ ಮುಂದಿನ ಪಂದ್ಯಕ್ಕೆ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ 7 ಯಾವ ಥರ ಇರಬಹುದು ಅಂತ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ಅಂದರೆ ನಮಗೆ ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ 7 ಅಲ್ಲಿ ಏನಾದರೂ ಒಂದು ಚೇಂಜ್ ನೋಡಲಿಕ್ಕೆ ಸಿಗುತ್ತಾ, ಅಥವಾ ಇಲ್ಲಿ ಬುಲ್ಸ್ ಅವರು ಸೇಮ್ ಒಂದು ಸ್ಟಾರ್ಟಿಂಗ್ 7 ಜೊತೆಗೆ ಆಡುತ್ತಾರಾ, ನಾವು ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಹಾಗಾದರೆ ನಾವು ಇನ್ನೂ ಥರ ಮಾಡಿದ್ರೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ನಮ್ಮ ಬೆಂಗಳೂರು ಬುಲ್ಸ್ ಅವರು ಆಡಿರೋ ಕಳೆದ 2 ಪಂದ್ಯಗಳಲ್ಲಿ ನಮ್ಮ ಡಿಫೆನ್ಸ್ ಮತ್ತು ರೇಡರ್ಗಳು ತುಂಬಾ ಒಂದು ಉತ್ತಮವಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟರು. ಮತ್ತು ಗುಜರಾತ್ ಜೈಂಟ್ಸ್ ಮುಂದೆ ಅಂತ ಇಲ್ಲಿ ಆಕಾಶ್ ಹಿಂದೆ ಅವರು ಕೂಡ ಸೂಪರ್ 10 ಅನ್ನು ಕಂಪ್ಲೀಟ್ ಮಾಡಿದ್ದು, ಇನ್ನು ನಮಗೆ ಇಲ್ಲಿ ಆಕಾಶ್ ಹಿಂದೆ ಅವರ ಫಾರ್ಮ್ ಮೇಲೆ ಕೂಡ ಏನೂ ಡೌಟ್ ಇಲ್ಲ. ಹಾಗಾಗಿ ನಮ್ಮ 3 ರೇಡರ್ಗಳು ಕೂಡ ತುಂಬಾ ಒಂದು ಉತ್ತಮವಾದ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದು, ಇನ್ನೊಂದು ಕಡೆ ಡಿಫೆನ್ಸಲ್ಲಿ ಅಂತೂ ಸಂಜಯ್ ದುಲ್ ಮತ್ತು ದೀಪಕ್ ಶಂಕರ್ ಅವರು ಎಕ್ಸ್ಟ್ರಾರ್ಡಿನರಿ ಆಗಿ ಪರ್ಫಾರ್ಮೆನ್ಸನ್ನು ಕೊಡುತ್ತಾ ಇದ್ದಾರೆ. ಮತ್ತು ನಾವಿಲ್ಲಿ ನಮ್ಮ ಸ್ಟಾರ್ಟಿಂಗ್ 7 ಬಗ್ಗೆ ಮಾತಾಡೋದಾದರೆ ನಮಗೆ ಕ್ವಾಲಿಫೈರ್ 1ನಲ್ಲಿ ಕೂಡ ಸೆಂಟರ್ ರೇಡರ್ ಆಗಿ ಆಶೀಶ್ ಮಲಿಕ್ ಅವರೇ ನೋಡಿಗೆ ಸಿಗುತ್ತಾರೆ. ಇಲ್ಲಿ ಆಶೀಶ್ ಮಲಿಕ್ ಅವರು ಡೀಸೆಂಟ್ ಆಗಿ ಆಡುತ್ತಾ ಇದ್ದು ನಮಗೆ ಅಗತ್ಯ ಇರುವಾಗ ಪಾಯಿಂಟ್ ಅನ್ನು ತರುತ್ತಾ ಇದ್ದಾರೆ. ಹಾಗಾಗಿ BC ರಮೇಶ್ ಅವರು ಇವರನ್ನು ಚೇಂಜ್ ಮಾಡೋದು ಡೌಟ್. ಬೇಕಾದ್ರಲ್ಲಿ BC ರಮೇಶ್ ಅವರು ಸಬ್ಸ್ಟಿಟ್ಯೂಟ್ ಆಟಗಾರನಾಗಿ ಗಣೇಶ B ಅವರನ್ನು ಆಶೀಶ್ ಮಲಿಕ್ ಅವರ ಬದಲಿಗೆ ಬಳಸಬಹುದು. ಆಮೇಲೆ ನಾವಿಲ್ಲಿ ನಮ್ಮಿಬ್ಬರು ಕವರ್ ಆಟಗಾರ ಬಗ್ಗೆ ಮಾತಾಡೋದಾದ್ರೆ ನಮಗೆ ಈ ಪಂದ್ಯಕ್ಕೆ ಕೂಡ ಕವರ್ ಆಟಗಾರರಾಗಿ ಸಂಜಯ್ ದುಲ್ ಮತ್ತು ಸತ್ಯಪ್ಪ ಮಟ್ಟಿ ಅವರೇ ನೋಡಿಗೆ ಸಿಗುತ್ತಾರೆ. ಈ ಇಬ್ಬರು ಡಿಫೆಂಡರ್ಗಳು ತುಂಬಾ ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು, ಇವರು ನಮ್ಮ ಡಿಫೆನ್ಸ್ನ ಬೆನ್ನೆಲುಬು ಅಂತಲೇ ಹೇಳಬಹುದು. ಯಾಕೆಂದರೆ ನಮ್ಮ ಕಾರ್ನರ್ಗಳು ಟ್ಯಾಕಲ್ ಮಾಡುವಾಗ ಇಲ್ಲಿ ಈ ಇಬ್ಬರು ಆಟಗಾರ ಬಂದು ಅವರಿಗೆ ತುಂಬಾ ಉತ್ತಮವಾಗಿ ಸಾಥನ್ನು ಕೊಡುತ್ತಾರೆ. ಹಾಗಾಗಿ ಇಲ್ಲಿ ಕೂಡ ಯಾವುದೇ ಒಂದು ಚೇಂಜ್ ಆಗುವುದಿಲ್ಲ. ಆಮೇಲೆ ನಾವಿಲ್ಲಿ ನಮ್ಮಿಬ್ಬರು ಇನ್ನಾಟಗಾರ ಬಗ್ಗೆ ಮಾತಾಡೋದಾದರೆ ನಮಗೆ ಈ ಪಂದ್ಯಕ್ಕೆ ಇನ್ನಾಟಗಾರರಾಗಿ ಅಲ್ರೇಜಾ ಮಿರ್ಜಾಯಿನ್ ಮತ್ತು ಆಕಾಶ್ ಹಿಂದೆ ಅವರು ನೋಡಿಗೆ ಸಿಗುತ್ತಾರೆ. ಇಲ್ಲಿ ಅಲ್ರೇಜಾ ಮಿರ್ಜಾಯಿನ್ ಅವರಂತೂ ಕಂಟಿನ್ಯೂಸ್ ಆಗಿ ಸೂಪರ್ 10 ಅನ್ನು ಕಂಪ್ಲೀಟ್ ಮಾಡುತ್ತಾ ಇದ್ದು, ಇವರ ಫಾರ್ಮ್ ಬಗ್ಗೆ ಅಂತೂ ಯಾವುದೇ ಡೌಟ್ ಇಲ್ಲ. ಇನ್ನೊಂದು ಕಡೆ ಆಕಾಶ್ ಹಿಂದೆ ಅವರು ಕೂಡ ಕೊನೆಯ ಪಂದ್ಯದಲ್ಲಿ ಸೂಪರ್ 10 ಅನ್ನು ಕಂಪ್ಲೀಟ್ ಮಾಡಿದ್ದು, ಇಲ್ಲಿ ನಮ್ಮ ರೇಟಿಂಗ್ ಬಗ್ಗೆ ಕೂಡ ಯಾವುದೇ ಒಂದು ಡೌಟ್ ಇಲ್ಲ. ಆನಂತರ ನಾವೀಗ ಕೊನೆಗೆ ನಮ್ಮಿಬ್ಬರು ಕಾರ್ನರ್ ಆಟಗಾರ ಬಗ್ಗೆ ಮಾತಾಡೋದಾದರೆ ನಮಗೆ ತೆಲುಗು ಟೈಟನ್ಸ್ ಮುಂದೆ ಕಾರ್ನರ್ ಆಟಗಾರರಾಗಿ ರೈಟಲ್ಲಿ ಕ್ಯಾಪ್ಟನ್ ಯೋಗೇಶ್ ಅಯ್ಯ ಮತ್ತು ಲೆಫ್ಟಲ್ಲಿ ಯಂಗ್ ಡಿಫೆಂಡರ್ ದೀಪಕ್ ಶಂಕರ್ ಅವರು ನೋಡಿಗೆ ಸಿಗುತ್ತಾರೆ. ಇಲ್ಲಿ ಕೂಡ ಯಾವುದೇ ಥರದ ಚೇಂಜ್ ಆಗೋದಿಲ್ಲ. ಇದು ಆಗಿತ್ತು ನನ್ನ ಪ್ರಕಾರ ಬೆಂಗಳೂರು ಬುಲ್ಸ್ ತೆಲುಗು ಟೈಟನ್ಸ್ ಮುಂದಿನ ಪಂದ್ಯಕ್ಕೆ ಸ್ಟಾರ್ಟಿಂಗ್ 7. ಮತ್ತು ನಿಮ್ಮ ಪ್ರಕಾರ ಮಿನಿ ಕ್ವಾಲಿಫೈರ್ ಅಲ್ಲಿ ಯಾರು ಗೆಲ್ಲಬಹುದು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.